ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2023 ಮೇನಲ್ಲಿ ಅಸ್ತಿತ್ವಕ್ಕೆ ಬಂದು 1000 ದಿನಗಳು ಕಂಪ್ಲೀಟ್ ಆದವು ಇವತ್ತು. ಅದಕ್ಕೋಸ್ಕರ ಒಂದು ದೊಡ್ಡ ಸಮಾವೇಶವನ್ನು ಹಾವೇರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಅಷ್ಟು ಸದಸ್ಯರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರೆಲ್ಲ ಇದ್ದರು. 6ನೆಯ ಗ್ಯಾರಂಟಿಯನ್ನು ಜಾರಿಗೊಳಿಸಲಾಯಿತು. ಜನರಿಗೆ ಅವರವರ ಆಸ್ತಿಗಳ ದಾಖಲೆಗಳನ್ನು, ಹಕ್ಕುಪತ್ರಗಳನ್ನು ಕೊಡುವಂಥ 6ನೇ ಗ್ಯಾರಂಟಿ. ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅಂತ ಹೆಸರಿಟ್ಟಿದ್ರು ಇದಕ್ಕೆ. ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ. 9 ಜಿಲ್ಲೆಗಳ 1 ಲಕ್ಷ ಜನರಿಗೆ ಭೂ ದಾಖಲೆಗಳನ್ನು ಕೊಡಲಾಯಿತು. ಹಾವೇರಿಯಲ್ಲಿ ನಡೆದಂಥ ಸಮಾವೇಶ. ಸ್ಟೇಜ್ ಪಕ್ಕದಲ್ಲಿ ಮುಖ್ಯಮಂತ್ರಿಗಳದ್ದು ಒಂದು 6 ಅಡಿ ಮೂರ್ತಿ ಮಾಡಿದ್ರಂತೆ, ಅದನ್ನು ಅನಾವರಣ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಮೂರ್ತಿ ಅನಾವರಣವೂ ಆಯಿತು. ಅಲ್ಲಿ ಅನಾವರಣ ಮಾಡಿದ್ದಾರೆ. ಫೈನಲಿ ಅದನ್ನು ಎಲ್ಲಿಡ್ತಾರೆ ಏನೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯನವ್ರದ್ದೇ ಮೂರ್ತಿ ಅನಾವರಣ ಆಯಿತು. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳಿ ಒಮ್ಮೆ. ನಾವು 20/5/2023 ಅಧಿಕಾರಕ್ಕೆ ಬಂದು ಈಗಾಗಲೇ 2 ವರ್ಷ 9 ತಿಂಗಳಾಗ್ತಾ ಬಂದಿದೆ. ನಾವು ಏನು ಮಾತು ಕೊಟ್ಟಿದ್ದೋ ಚುನಾವಣಾ ಸಂದರ್ಭದಲ್ಲಿ ಆ ಮಾತುಗಳನ್ನ ಈಡೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಯಾವ ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ ಇವು ವಿಶ್ವ ಮಾನ್ಯತೆಯನ್ನ ಪಡೆದಿರ್ತಕ್ಕಂಥ ಯೋಜನೆಗಳು. ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲ ಪಕ್ಷದವರು ಕೂಡ, ಎಲ್ಲ ಧರ್ಮದವರು ಕೂಡ, ಅವರೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೀನಿ. ನಾವು ನುಡಿದಂತೆ ನಡೆದಿದ್ದೇವೆ. ಇದನ್ನ ಗರ್ವದಿಂದ, ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಇವತ್ತು ನರೇಗಾ ಕಾರ್ಯಕ್ರಮ, ಉದ್ಯೋಗ ಭರವಸೆ ಯೋಜನೆ, ಬಸವರಾಜ ಬೊಮ್ಮಾಯಿ ಅವರೇ, ಇವತ್ತು ಏನು ನಮ್ಮ ಧಾರವಾಡ MP ಅವರಿಬ್ಬರಿಗೂ ಕೇಳ್ತಾ ಇದ್ದೀನಿ, ನಿಮ್ಮ ಕೈಲಿ ಈ ಕಾನೂನನ್ನ ತೆಗೆದುಕೊಂಡು ಮೊನ್ನೆ ಈ ಉದ್ಯೋಗ ಖಾತ್ರಿ ಯೋಜನೆ ಈ ರಾಜ್ಯದಲ್ಲಿ ಮತ್ತೆ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮವನ್ನ ಸಾಯಿಸಿದಿರಿ, ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದಿದ್ದೀರಿ, ಅವ್ರ ಹೆಸರನ್ನ ಮುಗಿಸಿದಿರಿ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಭವಿಷ್ಯನೇ ನೋಡಿದ್ಬಿಟ್ರು ನೋಡಿ. ಎಲೆಕ್ಷನ್ಗೆ ಇನ್ನೂ 2 ವರ್ಷ ಇದೆ. ಆಗಲೇ ಉಪಮುಖ್ಯಮಂತ್ರಿಗಳ ಭವಿಷ್ಯ ನೋಡಿದ್ರು. ಅದನ್ನೇನು ತಮಾಷೆಗೆ ತಗೋಬೇಕಾಗಿಲ್ಲ. ಯಾಕಂದರೆ 136 ಗೆಲ್ತೀವಿ ಅಂತ 2023 ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಇಂಟ್ರಡಕ್ಷನ್ನಲ್ಲೇ ನಾನು ಹೇಳಿದ್ನಲ್ಲ, ದೆಹಲಿ ಮಟ್ಟದ ಕಾಂಗ್ರೆಸ್ ನಾಯಕರು ಯಾರು ಈ ಸಮಾವೇಶಕ್ಕೆ ಬರಲೇ ಇಲ್ವಲ್ಲ ಅಂತ ಆಶ್ಚರ್ಯ. ಅದರ್ವೈಸ್ ಬೇರೆ ಯಾರು ಬರಲಿ ಬಿಡಲಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಇಂಥ ಸಮಾವೇಶಗಳಿಗೆ ಭಾಗಿಯಾಗ್ತಾ ಇದ್ರು. ಅವರು ಇವತ್ತು ಬೆಂಗಳೂರಿನಲ್ಲೇ ಇದ್ದರು. ಬೆಂಗಳೂರಿನಿಂದ ಹಾವೇರಿ ಏನು ಮಹಾದೂರ, ಬರಲಿಲ್ಲ ಅವರು. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಇಬ್ಬರಿಗೂ ಆಹ್ವಾನ ಕೊಟ್ಟಿದ್ದರು. ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಇಬ್ಬರು ಬರಲಿಲ್ಲ. ಅಲ್ಲಿ ಅಧಿವೇಶನ ಮುಗಿದಿದೆ, ರಾಹುಲ್ ಗಾಂಧಿ ಅವರು ಬಂದು ಹೋಗ್ಬೋದಾಗಿತ್ತು ಒಂದು ರೌಂಡು, ಸರ್ಕಾರಕ್ಕೆ 1000 ದಿನ ತುಂಬಿದಾಗ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರದ್ದು ಆವಾಗಲೇ ಅಂದೆ ನಾನು, ಅವ್ರಿಗೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅನ್ನೋದರ ಬಗ್ಗೆ ಆಸಕ್ತಿನೇ ಹೋಗ್ಬಿಟ್ಟಿದೆ. ಅವರು ಕರ್ನಾಟಕದ ಕಾಂಗ್ರೆಸ್ಸಿನ ಉಸ್ತುವಾರಿಗಳವರು. ಅದು ಅತ್ಯುತ್ಸಾಹ ತಗೊಂಡು ಈ ಅಧಿಕಾರಿಗಳನ್ನೆಲ್ಲ ಕರೆದು ಏನು ಮಾಡ್ತಿದ್ದೀರಿ, ಏನು ಕೆಲಸ ನಡೀತಿದೆ ಅಂತ ಕೇಳೋದಕ್ಕೆ ಶುರು ಮಾಡಿಬಿಟ್ರು. ಸಿದ್ದರಾಮಯ್ಯನವ್ರಿಗೆ, ಸಿದ್ದರಾಮಯ್ಯನವರ ಬಣದ ಸಚಿವರುಗಳಿಗೆ ಭಯಂಕರ ಸಿಟ್ಟು ಬಂತದು. KN ರಾಜಣ್ಣ ಮಿನಿಸ್ಟ್ರ್ ಇದ್ರು ಅವಾಗ. ಸಿಟ್ಟಿಗೆದ್ದು ಮಾತಾಡ್ಬಿಟ್ರು ಅವರು. ದಿಲ್ಲಿಗೆ ಕಂಪ್ಲೇಂಟ್ ಮಾಡಿದರು. ನೀವು ಪಕ್ಷದ ಉಸ್ತುವಾರಿಯಾಗಿ ಇಲ್ಲಿದ್ದೀರಿ, ಸರ್ಕಾರ ನೋಡ್ಕೊಳ್ಳೋದಲ್ಲ ಕೆಲಸ, ಅಧಿಕಾರಿಗಳ ಜೊತೆ ಸಭೆ ಮಾಡೋದು ನಿಮ್ಗೇನು ಕೆಲಸ ಅಂತೆಲ್ಲ ಕಂಪ್ಲೇಂಟ್ ಮಾಡಿಬಿಟ್ರು. ಅದಾದಮೇಲೆ ಬಹುಶಃ ಯಾರೋ ಹೇಳಿರ್ಬೇಕು ಅವ್ರಿಗೆ, ಅಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ. ಅವರು ಬೇಜಾರಾಗಿ ನನಗೆ ಯಾಕೆ ಬೇಕು ಅಂತ ಬಿಟ್ಟುಬಿಟ್ಟಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಮೊನ್ನೆ 5ನೇ ತಾರೀಕು ಈ ಫಾರಿನ್ ಟೂರ್ಗೇನು ಹೋಗ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವರ ಬೆಂಬಲಿಗರು, ಆ ವಿಷಯಕ್ಕೇನೋ ಕೇಳೋದಕ್ಕೆ ಫೋನ್ ಮಾಡಿದ್ರಂತೆ. ಅದರ್ವೈಸ್ ರಾಜ್ಯ ಕಾಂಗ್ರೆಸ್ಸಿನ ಡೆವಲಪ್ಮೆಂಟ್ಗಳ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ. ಅವರು ಬರಲಿಲ್ಲ. KC ವೇಣುಗೋಪಾಲ್ ರೀ ಬರಲಿಲ್ಲ. ರಾಜ್ಯದ ನಾಯಕರುಗಳೆಲ್ಲ ಸಂಭ್ರಮಿಸಿದರು. ನೋಡಿ, ಮಲ್ಲಿಕಾರ್ಜುನ ಈ ಉಳಿದವರು ಬರೋದು ಬಿಡೋದು
ಅದು ಒತ್ತಟ್ಟಿಗಿರಲಿ, ಅಟ್ಲೀಸ್ಟ್ ಒಂದು ಟ್ವೀಟು, ಸೋಷಿಯಲ್ ಮೀಡಿಯಾ ಪೋಸ್ಟು. 1000 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳು, ಕರ್ನಾಟಕ ಸರ್ಕಾರ ಕರ್ನಾಟಕವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತಿದೆ. ಏನು ಸೆಂಟೆನ್ಸ್ಗೆ ಕೊರತೆ ಇತ್ತಾ? ಒಂದು ಪೋಸ್ಟ್ ಸಹಿತ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು 1000 ದಿನಗಳ ಸಂಭ್ರಮದ ಬಗ್ಗೆ ಸ್ಪೆಸಿಫಿಕ್ ಆಗಿ ಕೇಳಿದಾಗಲೂ ಹಿ ಡಿಂಟ್ ರಿಯಾಕ್ಟ್. ಏನು ಹೆಂಗೆ ಅರ್ಥ ಮಾಡ್ಕೋಬೇಕೋ ಗೊತ್ತಾಗ್ತಿಲ್ಲಪ್ಪ ಇದನ್ನ. ನೋಡಿ ಒಂದ್ಸಲ ಏನಂತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ. ಸರ್ಕಾರಕ್ಕೆ 1000 ದಿನ ಸಂಭ್ರಮ ಇದೆ ಸರ್, ಏನಾದರೂ ಹೇಳಕ್ಕಿದೆಯಾ ಸರ್? ಅದರ ಬಗ್ಗೆ ಯಾವುದು ಸರ್ ತೆಲಂಗಾಣದಲ್ಲಿ ಗೆದ್ದಿದ್ರಿ ಸರ್. ಥ್ಯಾಂಕ್ ಯು ನಿಮ್ಮ ಎಲ್ಲರಿಗೆ ಕೋಆಪರೇಟ್ ಮಾಡಿದ್ರಿ. ಸರ್ಕಾರಕ್ಕೆ 1000 ದಿನ ಸಂಭ್ರಮ ಇದೆ ಸರ್, ಏನಾದರೂ ಹೇಳಕ್ಕಿದೆಯಾ ಸರ್? ಅದರ ಬಗ್ಗೆ ಯಾವುದು ನಾಯಕತ್ವ ಬದಲಾವಣೆಯ ಪ್ರಶ್ನೆಗಳು ಬಂದುಬಿಡ್ಬೋದು ಅನ್ನೋ ಕಾರಣಕ್ಕೂ, ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಮಾಡ್ತೀರಿ ಅಂತ ಯಾರು ಕೇಳಿಬಿಡ್ತಾರೆ ಅನ್ನೋ ಕಾರಣಕ್ಕೂ ಒಟ್ಟಿನಲ್ಲಿ ಬರಲಿಲ್ಲ ಅವರು. ಬಟ್ ಪತ್ರಕರ್ತರು ಕೇಳ್ತಾರೆ. ಸಿದ್ದರಾಮಯ್ಯನವ್ರನ್ನ ಮತ್ತೆ ಕೇಳಿದ್ರು. ಮೊನ್ನೆನೇ ಹೇಳಿದ್ರು ಸಿದ್ದರಾಮಯ್ಯನವರು, ಬೇರೆ ಏನೂ ಇಲ್ವಾ, ಯಾಕೆ ಇದನ್ನೇ ಮತ್ತೆ ಕೇಳ್ತಾ ಇದ್ದೀರಿ ಅಂತ. ಏನು ಪತ್ರಕರ್ತರಿಗೇನು ವಿಶೇಷ ಆಸಕ್ತಿ ಇದೆಯಾ? ನಿಮ್ಮವ್ರು ಮಾತಾಡ್ತಾರೆ. ಯಾವತ್ತೂ ಮಾತಾಡದೇ ಇದ್ದ ನಮ್ಮ ಚನ್ನರಾಜ್ ಹಟ್ಟಿಹೊಳಿ ಮೊನ್ನೆ ಮಾತಾಡಿದ್ರಪ್ಪ. ನಾನಷ್ಟೇ ಅಲ್ಲ ರೀ, ಇಡೀ ರಾಜ್ಯ ಕಾಯ್ತಾ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಅಂತ. ಮತ್ತು ಇವರೆಲ್ಲ ಮಾತಾಡಿದ ಮೇಲೆ ಕೇಳದೆ ಹೋದರೆ ನಮ್ಮದು ಒಂದು ವೃತ್ತಿ ಧರ್ಮ ಅಂತಿರುತ್ತೆ. ನಮ್ಮ ಹುಡುಗರಿಗೆ ಕೇಳಿದ್ದಾರೆ ಮತ್ತು ಬೇಜಾರೇ ಮಾಡ್ಕೊಂಡ್ರು ಅವ್ರು. ಇರಲಿ, ದೆಹಲಿಗೆ ಹೋದ ಕೆಲಸ ಏನಾಯಿತು, ಯಶಸ್ವಿನ ಫಲಪ್ರದವ ಅಂತ ಕೇಳಿದ್ದಕ್ಕೆ ಎಷ್ಟು ಚಂದ ದೇಶಾವರಿ ನಕ್ಕು ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ರು. ಎರಡೂ ನೋಡಿ, ಸಿದ್ದರಾಮಯ್ಯನವ್ರು ಮಾತಾಡಿದ್ದು, ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದು. ನಾನು ಹೈಕಮಾಂಡ್ ಅವ್ರು ಏನು ಹೇಳ್ತೀನಿ ಅಂತ ಹೇಳಿದ್ದೀನಿ, ಪುನಃ ಕೇಳಬೇಡಿ ಅಂತ ಹೇಳಿದ್ದೀನಿ. ನೀವು ಪುನಃ ಅದನ್ನೇ ಯಾಕೆ ಕೇಳ್ತೀರಿ? ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳಬೇಕು. ನಮ್ಮ ಪಾರ್ಟಿಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಲೀಡರ್ಗಳು ಕೂಡ ಕೇಳಬೇಕು. ಆದ್ರೂ ನಿಮ್ಮ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಅಂತ ಟ್ವೀಟ್ ಮಾಡೋದು, ಅಲ್ಲಿ ನಿಮ್ಮ ಶಾಸಕರು ಸಂಸದರು ಕೆಲವರೆಲ್ಲ ಹೈಕಮಾಂಡ್ ಅವ್ರು ಮಾಡಿದಾರಾ? ಇಲ್ಲ ಸರ್. ಮತ್ತೆ ಬಿಡಿ, ಮತ್ತೆ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದು ಕೇಳೋದು. ನಾನು ಅದು ಪತ್ತೆ ಇರುತ್ತೆ, ನಾನು ಕೇಳಬೇಡಿ ಪ್ರಶ್ನೆ. ಕಾಲ ಉತ್ತರ ಕೊಡ್ತದೆ. ಏನೇಳೆ ಕಾಲ ಉತ್ತರ ಕೊಡ್ತದೆ. 1000 ದಿನಗಳ ಸಂಭ್ರಮಾಚರಣೆಯನ್ನು ವಿರೋಧ ಪಕ್ಷಗಳು ಟೀಕಿಸಬೇಕಾಗಿದ್ದು ಟೀಕಿಸಿದ್ರು. ಏನು ಮಹಾನ್ ಸಾಧನೆ ಮಾಡಿದ್ದಾರೆ, ಇದನ್ನು ಕುಡುಕರ ರಾಜ್ಯವನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ವಿಜಯೇಂದ್ರ ಅವರು. ಏನ್ರಿ ಭೂ ಗ್ಯಾರಂಟಿ, ಮಂತ್ರಿಗಳಿಗೆ ಕೊಡ್ತಾ ಇರೋ ಭೂ ಗ್ಯಾರಂಟಿ ಅಂತ ಕುಮಾರಸ್ವಾಮಿ ಅವರು. ಒಂದ್ಸಲ ಅದನ್ನೊಂದು ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ, ಒಂದು ಕುಡುಕರ ರಾಜ್ಯವನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 1000 ಸುಳ್ಳನ್ನ ಹೇಳಿ ಯಾವ ರೀತಿ ರಾಜ್ಯದ ಜನರಿಗೆ ಅನ್ಯಾಯವೇ ಎಸಗಿದ್ದಾರೆ. ಇಲ್ಲಿ ಲೂಟಿ ಮಾಡಿ ಹೈಕಮಾಂಡ್ಗೆ ತೃಪ್ತಿಪಡಿಸಿ ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನ ಸುಭದ್ರಗೊಳಿಸತಕ್ಕಂತ ಕೆಲಸ, ಇದರಲ್ಲಿ ಇವತ್ತು ಪೈಪೋಟಿ ನಡೀತಾ ಇದೆಯೇ ವಿನಃ ಈ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವರ ಪಂಚ ಗ್ಯಾರಂಟಿಗಳು ಪಂಚರ್ ಆಗಿ ಬಹಳ ವರ್ಷಗಳೇ ಕಳೆದಿದೆ. ಯಾಕೆ ವಿರೋಧ ಮಾಡ್ತಾರೆ ಅಂದ್ರೆ ಹೊಟ್ಟೆ ಕಿಡ್ನಿಯಿಂದ ಮಾಡ್ತಾ ಇದ್ದಾರೆ. ನಾವು 592 ಭರವಸೆಗಳಲ್ಲಿ 243 ಭರವಸೆಗಳನ್ನ 2 ವರ್ಷದಲ್ಲಿ ಈಡೇರಿಸಿದ್ದೇವೆ. ಸದ್ಯ ಭೂ ಗ್ಯಾರಂಟಿ ಯಾರಿಗೆ ಭೂ ಗ್ಯಾರಂಟಿ? ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಭೂ ಗ್ಯಾರಂಟಿ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರ್ತಕ್ಕಂಥವ್ರಿಗೆ ಭೂ ಗ್ಯಾರಂಟಿ ಇಲ್ಲ. ಇಲ್ಲಿ ಈ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಭೂ ಗ್ಯಾರಂಟಿ 6ನೇದು. ಅದು ಹೊರತುಪಡಿಸಿ ಜನತೆಗೆ ಇವರೆಲ್ಲೂ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಈ ರೀತಿ ಪ್ರಚಾರಗಳ ಮುಖಾಂತರ ಗ್ಯಾರಂಟಿ ಯೋಜನೆಗಳ ಒಂದು ಸರ್ಟಿಫಿಕೇಟ್ ತಗೊಳ್ಳೋದು. ರೆವಿನ್ಯೂ ಡೆಫಿಸಿಟ್ಗೆ ಈ ರಾಜ್ಯದ ಆಯವ್ಯಯವನ್ನು ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಸಾಲದ ಹೊರೆಯನ್ನು ಹೊರಿಸ್ತಾ ಇರತಕ್ಕಂಥದ್ದು ದೊಡ್ಡ ಅಭಿವೃದ್ಧಿ ಇವ್ರದ್ದು. ನಾಡಿನ 6.5 ಕೋಟಿ ಜನರ ಮೇಲೆ ಸಾಲದ ಹೊರೆ ಹೊರಿಸಿರ್ತಕ್ಕಂಥದ್ದು ಇವರ ಅಭಿವೃದ್ಧಿ. ಬಿಜೆಪಿಯವರು ಕೈ ಒಸಿಕೋತಾ ಇದ್ದಾರೆ, ನಮ್ ಸಿಗ್ಲಿಲ್ವಲ್ಲ ಅಂತ. ಅಶೋಕ್ ಅಣ್ಣ ರೆವಿನ್ಯೂ ಮಿನಿಸ್ಟರ್ ಆಗಿದ್ರಲ್ಲ, ಇಂಥ ಕೆಲಸ ಮಾಡ್ಬೇಕಾಯ್ತು. ಯಾರು ಬೇಡ ಅಂದಿದ್ದವರು? ಮುಂದಿನ ನಮ್ಮ ಗ್ಯಾರಂಟಿ 6ನೇ 7ನೇ ಗ್ಯಾರಂಟಿ ನೀರು, ಕೃಷ್ಣ, ಕಾವೇರಿ, ಮೇಕೆದಾಟು, ಎತ್ತಿನೋಳೆ. ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು 1000 ದಿನಗಳನ್ನು ಸರ್ಕಾರ ಪೂರೈಸಿದೆ. ಜನಸಾಮಾನ್ಯರಾಗಿ ನಾನು ನಿಮ್ಮನ್ನು ಕೇಳ್ತೀನಿ, ಹೆಂಗೆ ಅನ್ನಿಸ್ತಪ್ಪ ಈ ಸರ್ಕಾರದ 1000 ದಿನ?
ಹೆಂಗನ್ನಿಸ್ತು ಅಂದರೆ ಇಟ್ ಈಸ್ ಆಲ್ವೇಸ್ ರಿಲೇಟಿವ್. ಅಂದರೆ ಕಂಪೇರ್ ಮಾಡಿದಾಗ 1000 ದಿನಗಳನ್ನು ಸ್ಟ್ಯಾಂಡ್ ಅಲೋನ್ ಆಗಿ ನೋಡಿದಾಗ ಏನು ಅನಿಸುತ್ತೆ, ದಟ್ ಈಸ್ ಡಿಫ್ರೆಂಟ್. ನಮಗೆ ಕಂಪೇರ್ ಮಾಡೋದಕ್ಕಿದೆ ರೀ. ಹಿಂದಿನ ಸರ್ಕಾರಗಳು ಹೆಂಗೆ ನಡೆದಿದ್ವು, ಹಿಂದಿನ ಸರ್ಕಾರಗಳು, ಬೇರೆ ಪಕ್ಷಗಳ ಮೈತ್ರಿಗಳ ಸರ್ಕಾರಗಳು ಹೆಂಗೆ ನಡೆದಿದ್ವು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರಲ್ಲ 2013ರಿಂದ 2018 ತನಕ. ಆವಾಗ ಸಿದ್ದರಾಮಯ್ಯನವರೇ ಸರ್ಕಾರ ಹೆಂಗೆ ನಡೆಸಿದ್ರು, ಕಂಪೇರ್ ಮಾಡೋದಕ್ಕೆ 1-2 ಇರೋದು. ಆವಾಗ ಹೇಳಿ ಹೆಂಗೆ ಅನ್ಸುತ್ತೆ ನಿಮಗೆ ಈ ಸರ್ಕಾರ ಅಂತ. ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗ ಅನ್ನಿಸಿಕೊಂಡಿರುವ ಮಾಜಿ ಸಚಿವ KN ರಾಜಣ್ಣ ಅವರೇ ಹೇಳಲಿಲ್ವಾ 2013ರಿಂದ 2018 ತನಕ ಇದ್ದ ಸಿದ್ದರಾಮಯ್ಯನವರಿಗಿಲ್ಲ ಅಂತ. ಅವ್ರು ಏನೇ ಇದ್ದರೂ ಬಹಿರಂಗವಾಗಿ ಮಾತಾಡ್ತಾರೆ, ಬಹಿರಂಗವಾಗಿ ಮಾತಾಡಿದ್ರು. ಉಳಿದವ್ರನ್ನ ಖಾಸಗಿಯಾಗಿ ಕೇಳಿ ನೋಡಿ. ನಾನು ಭಾಳ ಜನರನ್ನು ಕೇಳಿದ್ದೀನಿ, ಹೆಂಗೆ ಕಂಪೇರ್ ಮಾಡ್ತೀರಿ ಎರಡನ್ನು ಅಂತ. ಭಾಳ ಅಜಗಜಾಂತರ ವ್ಯತ್ಯಾಸ ನೋಡಿ. ಆ 5 ವರ್ಷದ ಸಿದ್ದರಾಮಯ್ಯನವರ ಅವಧಿ ಇತ್ತಲ್ಲ, ಹಿ ವಾಸ್ ಅನ್ಕ್ವಶ್ಚನಬಲ್ ಚೀಫ್ ಮಿನಿಸ್ಟರ್. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರಾ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ, ಇನ್ಯಾರು ಪ್ರಶ್ನೆನೇ ಇರಲಿಲ್ಲ. ಆವಾಗ ಪ್ರಶ್ನೆನೇ ಇರಲಿಲ್ಲ. ಆಗ KPCC ಅಧ್ಯಕ್ಷರಾಗಿದ್ದವರು ಡಾಕ್ಟರ್ G. ಪರಮೇಶ್ವರ್ ತಮ್ಮ ಕೊರಟಗೆರೆಯಲ್ಲಿ ತಾವೇ ಸೋತುಬಿಟ್ಟಿದ್ರು. ಸೋತಿದ್ದರು, ಸೋಲಿಸಲಾಯಿತು, ಇನ್ನೂ ಚರ್ಚೆಗಳು ನಡೀತಿರ್ತವೆ ಬಿಡಿ. ಅದನ್ನ ಹಂಗಾಗ್ಬಿಟ್ಟಿತ್ತು. ಅನ್ಕ್ವಶ್ಚನೇಬಲ್. ಅಧಿಕಾರಕ್ಕೆ ಬಂದ ತಕ್ಷಣ ಅನ್ನಭಾಗ್ಯ ಯೋಜನೆಯನ್ನು ತಂದರು. ಅಂದರೆ ಅದು ಸಿದ್ದರಾಮಯ್ಯನವರ ಅಧಿಕಾರದ ಆರಂಭಕ್ಕೆ ಒಂದು ದೊಡ್ಡ ಗ್ರ್ಯಾಂಡ್ ಓಪನಿಂಗ್ ಕೊಟ್ಟಂಥದ್ದಾಗಿತ್ತು ಅನ್ನಭಾಗ್ಯ. ಭ್ರಷ್ಟಾಚಾರದ ಆರೋಪಗಳಾಗಲಿಲ್ಲ. ವಿಪಕ್ಷದವ್ರು ಹೇಳ್ತಾರೆ ಲೋಕಾಯುಕ್ತನೇ ಬಂದ್ ಮಾಡಿಬಿಟ್ಟಿದ್ರು, ಭ್ರಷ್ಟಾಚಾರದ ಆರೋಪ ಎಲ್ಲಿದ್ದು, ACB ಅಂತ ಮಾಡ್ಕೊಂಡು ತಮ್ಮ ಮೇಲಿನ ಕೇಸ್ ತಾವೇ ತನಿಖೆ ಮಾಡಿಸ್ಕೊಂಡು ಏನೇನೋ ಮಾಡ್ಕೊಂಬಿಟ್ರು ಅಂತ. ಬಟ್ ಜನರಲ್ಲಿ ಚರ್ಚೆ ಆಗಿದ್ದನ್ನು ಹೇಳ್ತಾ ಇದ್ದೀನಿ. ಭ್ರಷ್ಟಾಚಾರದ ಆರೋಪಗಳಾಗಲಿಲ್ಲ. ಆಡಳಿತದ ಮೇಲೆ ಸಿದ್ದರಾಮಯ್ಯನವರು ತುಂಬ ಬಿಗಿ ಹಿಡ್ತಾ ಇತ್ತು, ತುಂಬ ಬಿಗಿ ಹಿಡಿದು. ಈಸ್ ಅ ವಂಡರ್ಫುಲ್ ಅಡ್ಮಿನಿಸ್ಟ್ರೇಟರ್, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆಗಿಂದಕ್ಕೂ ಈಗಿಂದಕ್ಕೂ ಕಂಪೇರ್ ಮಾಡಿದ್ರೆ ಅಫ್ಕೋರ್ಸ್ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಜಾರಿಗೆ ತಂದರು. ಬಟ್ ಅದರಿಂದಾಗಿ ಅಭಿವೃದ್ಧಿಗೆ ಬಿದ್ದ ಹೊಡೆತದ ಬಗ್ಗೆ ವಿಪಕ್ಷಗಳು ಹೋಗಲಿರಿ. ಇವ್ರದ್ದೇ ಪಕ್ಷದ ಶಾಸಕರುಗಳು ಮಾತಾಡಲಿಲ್ವಾ? ಇವರದ್ದೇ ಪಕ್ಷದ ಶಾಸಕರುಗಳು. ಎಷ್ಟು ಜನ ಬೇಕು ನಿಮಗೆ? ಅನುದಾನ ಕೊಡ್ರಿ ಮೊದಲು ಅಂತ. ವಾಲ್ಮೀಕಿ ಹಗರಣ, ಸಿದ್ದರಾಮಯ್ಯನವರ ಮೇಲೆ ಬಂದಂಥ ಮುಡಾ ಹಗರಣದ ಆರೋಪ, ಅಬಕಾರಿದ್ದು 1-2 ಅಬಕಾರಿದಂತೂ ಸರ್ಕಾರ ಬಂದಾಗಿನಿಂದನ ಅಬಕಾರಿ. ಹೀಗೆ ಒಂದರ ನಂತರ ಒಂದರಂತೆ ಹಗರಣದ ಆರೋಪಗಳ ಮಧ್ಯದಲ್ಲಿ ಬಂದರು. ಅಡ್ಮಿನಿಸ್ಟ್ರೇಟಿವ್ಲಿ ಸಿದ್ದರಾಮಯ್ಯನವರಿಗೆ ಈ ಹಿಂದಿನ ಅವಧಿಯಲ್ಲಿದ್ದಂಥ ಕಾನ್ಸಂಟ್ರೇಷನ್ ಈಗಿಲ್ಲ ಅಂತ ಅಕ್ಕಪಕ್ಕದ ಜನ ಮಾತಾಡ್ತಾರೆ. ಅಕ್ಕಪಕ್ಕದ ಜನ. ಸೊ 2013ರಿಂದ 2018 ತನಕದ ಸಿದ್ದರಾಮಯ್ಯನವರ ಆಡಳಿತನೇ ಬೇರೆ, ಈಗಿಂದೇ ಬೇರೆ. ಉಳಿದಿದ್ದೇನೇ ಇರಲಿ. ಸಂಜೆ 7ರಿಂದ 8 ಡಿಬೇಟ್ ಮಾಡುವಾಗಲೂ ಹೇಳಿದೆ ನಾನು, ನಮಗೆ ತಿಳುವಳಿಕೆ ಬಂದ ನಂತರ ನಾವೇನು ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಲ್ಲ. ಈಗ ಉದಾಹರಣೆಗೆ SM ಕೃಷ್ಣ, ನಾವು ಹೈಸ್ಕೂಲು PUC ಹಾಗಿದ್ವಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಅದಕ್ಕಿಂತ ಮುಂಚೆ ಒಂದು ಟರ್ಮ್ನಲ್ಲಿ 3 ಜನ CMಗಳಾಗೋದ್ರು. ಆಗಲೂ ಕೂಡ ಹೈಕಮಾಂಡಿನ ಆಯ್ಕೆಯ ಮೇಲೆ, ನಿರ್ಧಾರದ ಮೇಲೆ ಆಗ್ತಿತ್ತೆ ಹೊರತು ಯಾರೋ ಹೋಗಿ ರೆಸಾರ್ಟಿಗೆ ಹೋಗಿ ಕೂತ್ಕೊಂಡು CM ಬದಲಾವಣೆ ಮಾಡಿದ್ರು, ಬಂಡಾಯ ಎದ್ರು, ಹಂಗಲ್ಲ. ಅದು ಹೈಕಮಾಂಡಿಗೆ ಬೇಡ ಅನ್ನಿಸ್ತಿತ್ತು, ಚೇಂಜ್ ಮಾಡ್ತಿದ್ರು ಅಷ್ಟೇ. ಮುಖ್ಯಮಂತ್ರಿಗಳು ಅರೆಸ್ಟಾಗಿ ಜೈಲಿಗೆ ಹೋಗಿದ್ದಕ್ಕೆ ಹೊಸ ಮುಖ್ಯಮಂತ್ರಿ ಬಂದರು, ಹಾಗೇನಾಗಲಿಲ್ಲ. ಸ್ಟೇಬಲ್ ಗವರ್ನಮೆಂಟ್ ಅಂತ ಕೊಟ್ಟಿದ್ದೀವ್ರೆ ಕಾಂಗ್ರೆಸ್ನವರೇ. ಸ್ಟೇಬಲ್ ಗವರ್ಮೆಂಟ್ 2004ರಲ್ಲಿ SM ಕೃಷ್ಣ ಅವರು ಹೋದ ನಂತರ 2013ರ ತನಕ ಸಿದ್ದರಾಮಯ್ಯನವರು ಆಡಳಿತಕ್ಕೆ ಬರೋ ತನಕ ಏನದು ರಾಜ್ಯದಲ್ಲಾಗಿದ್ದು? ಮೈತ್ರಿಗಳೇನು, ಬಂಡಾಯಗಳೇನು, ರೆಸಾರ್ಟ್ ಯಾತ್ರೆಗಳೇನು, ಅಂಥದ್ದು ಯಾವುದೂ ಇಲ್ಲದ ಒಂದು ಸರ್ಕಾರವನ್ನು 2013ರಿಂದ 2018 ತನಕ ಕೊಟ್ಟರು. ಈಗಲೂ ಕೂಡ ಅಷ್ಟೇ. ಈ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಇದ್ದಾವೆ ಹೊರತು, ಅಂದರೆ ಪ್ರಯತ್ನ ಪಡ್ತಿದ್ದಾರೆ. DK ಶಿವಕುಮಾರ್ ಅವರು ರೈಟ್ಫುಲಿ ಪ್ರಯತ್ನ ಪಡ್ತಿದ್ದಾರೆ. ಅದನ್ನು ಬಿಟ್ಟರೆ ಗೌರ್ಮೆಂಟ್ ಅನ್ಸ್ಟೇಬಲ್ ಅನ್ನೋದಲ್ಲ. ಎನಿವೇಸ್, 1000 ದಿನಗಳ ಸರ್ಕಾರ, ಅಭಿನಂದನೆಗಳು. ಇಂಟ್ರಡಕ್ಷನಲ್ಲಿ ಹೇಳಿದ ಮತ್ತೊಂದು ಸುದ್ದಿ, ಒಬ್ಬರು KS ಅಧಿಕಾರಿ ಇದ್ದರು, ನಾಗರಾಜು ಅಂತ. ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದರು. ಮಂಡ್ಯದ ಅಪರ ಜಿಲ್ಲಾಧಿಕಾರಿಯಾಗಿಯೂ ಕೆಲಸ ಮಾಡಿದರು. ಇರುವುದೆಲ್ಲವೋ ಬಿಟ್ಟು ಇರದುದರೆಡೆಗೆ ತುಡಿತ ಅಂತ ಅನ್ನೋ ಥರ ಹೇಳ್ತಾರಲ್ಲ, ಹಾಗೆ ಇವರೇ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದಂಥ KS ಅಧಿಕಾರಿಯವರಿಗೆ ಆಧ್ಯಾತ್ಮದ ಕಡೆ ತುಡಿತಾ ಇತ್ತು.
2024 ಡಿಸೆಂಬರ್ನಲ್ಲಿ ಪೇಪರ್ ಹಾಕಿ, ಅಂದರೆ ಸ್ವಯಂ ನಿವೃತ್ತಿ ಪಡೆದು ಸನ್ಯಾಸ ತಗೊಂಡ್ರು ಅವರು. ಈ ಕೆಂಗೇರಿ ಹತ್ರ ಒಕ್ಕಲಿಗರ ಸಂಸ್ಥಾನ ಇದೆ, ಮಠ. ಆ ಮಠಕ್ಕೆ ಸ್ವಾಮೀಜಿ ಆಗ್ಬಿಟ್ರು. ಈಗ ಅವರೇ ಪೀಠಾಧಿಪತಿ. ಮೊನ್ನೆ KAS ಅಧಿಕಾರಿಗಳದೊಂದು ಟ್ರಾನ್ಸ್ಫರ್ ಪ್ರಮೋಷನ್ ಲಿಸ್ಟ್ ಬಂದರೆ ಅದರಲ್ಲಿ ಇವ್ರ ಹೆಸರು ಹಾಕಿಬಿಟ್ಟಿದ್ದಾರೆ. 13 ನೆನ್ನೆ ಬಂದಂಥ ಲಿಸ್ಟ್ ಇದು. ಇವ್ರ ಹೆಸರು ಸೇರಿಸಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಏನಾದ್ರು ಹಿಂಗಾಗಿದ್ದರೆ, ಅಂದರೆ 1 ವರ್ಷದ ಹಿಂದೆ ಜಾಬ್ ಬಿಟ್ಟು ಹೋದ್ರೆ, ರಿಸೈನ್ ಮಾಡಿ ಹೋದವ್ರಿಗೆ ಪ್ರಮೋಷನ್ ಬಂತು, ಟ್ರಾನ್ಸ್ಫರ್ ಆಯಿತು ಅನ್ನೇನಾದ್ರು ಪ್ರೈವೇಟ್ನಲ್ಲಿ ಆಗಿದ್ರೆ HR ಡಿಪಾರ್ಟ್ಮೆಂಟ್ನಲ್ಲಿ ಒಂದು 4 ಜನರ ತಲೆ ಉರುಳಿರೋದು, 4 ಜನ ಕೆಲಸ ಕಳ್ಕೊಂಡಿರ್ತಿದ್ರು. ಐ ಸ್ಟಿಲ್ ಡೌಟ್ ಇನ್ನೂ ತನಕ ಸಂಬಳನೂ ಹೋಗಿರ್ಬೇಕು ಇವ್ರಿಗೆ ಅಂತ. ಅಲ್ಲಿ ಇಲ್ಲದೆ ಹೋದ್ರೆ ಹೆಂಗೆ ರೀ? 2024 ಡಿಸೆಂಬರ್ನಲ್ಲಿ ಪ್ರಮೋಷನ್, 2024 ಡಿಸೆಂಬರ್ನಲ್ಲಿ VRS ತಗೊಂಡವ್ರಿಗೆ ಈಗ ಪ್ರಮೋಷನ್ ಕೊಡ್ತಾರೆ ಅಂತಂದರೆ ಉದ್ಧಾರ ಆಯಿತು. ಲಿಸ್ಟ್ನಲ್ಲಿ ಹೆಸರಿದೆ ಅವ್ರದ್ದು. ನಿನ್ನೆ ಆರೋಗ್ಯ ಇಲಾಖೆಯ ಆರೋಗ್ಯ ಕಲ್ಯಾಣಾಧಿಕಾರಿಯೊಬ್ಬರನ್ನು ಅಬಕಾರಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ ಡಾಕ್ಯುಮೆಂಟ್ ಬಂದಿತ್ತು. ಟ್ರಾನ್ಸ್ಫರ್ ಮಾಡಿದ್ದಲ್ಲ, ಮುಖ್ಯಮಂತ್ರಿಗಳ ಲೆಟ್ರ್ ಕೊಟ್ಟಿದ್ದು ಬಂದಿತ್ತು. ರಾತ್ರಿ ಅಷ್ಟೊತ್ತಿಗೆ ಅದು ಫೇಕ್ ಲೆಟ್ರ್ ಅಂತೇಳಿ FIR ಎಲ್ಲ ದಾಖಲಾಗಿದೆ. ನಾನು ಚೆಕ್ ಮಾಡ್ಕೊಂಡ್ರಪ್ಪ ಇದು ಫೇಕ್ ಆಗಿದೆಯಾ, ಫೇಕ್ ಏನಾರು ಆಗಿದೆಯಾ ಅಂತಂದರೆ ಇಲ್ಲ, ಎಲ್ಲ ರೀತಿಯೂ ಚೆಕ್ ಮಾಡಿದರು, ನಿಜಾನೇ ಇದು. ಹಿಂಗಿದೆ ಕಥೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಅಸ್ಸಾಂನಲ್ಲಿದ್ದರು. 5 ಸ್ಟೇಟ್ ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಅಸ್ಸಾಂ ಕೂಡ ಬಂತು. ಪುದುಚೇರಿ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಇಷ್ಟು ರಾಜ್ಯಗಳಿಗೆ ಚುನಾವಣೆ ನಡೀತಾ ಇದೆ. ವಿಧಾನಸಭಾ ಚುನಾವಣೆಗಳು ನಡೆಯುವಂಥ ರಾಜ್ಯಗಳಲ್ಲಿ ಈ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಲೋಕಾರ್ಪಣೆ ಕಾರ್ಯಕ್ರಮಗಳು ಭರ್ಜರಿಯಾಗಿ ನಡೆದು ಬಿಡ್ತವೆ ಒಂದು ಸಲ. ಈಗ 2023 ಲೋಕಸಭಾ ಚುನಾವಣೆಗಳಿಗಿಂತ ಮುಂಚೆ ಕರ್ನಾಟಕದಲ್ಲೂ ಹಾಗೆ 2023 ಕರ್ನಾಟಕ ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ಇಲ್ಲೂ ಹಾಗೆ ಆಯ್ತಲ್ಲ. ಇನ್ನು ಬೆಂಗಳೂರಿನ ಏರ್ಪೋರ್ಟಿನ ಟರ್ಮಿನಲ್ 2, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ, ಹಾಗೆ ಹಲವು ಯೋಜನೆಗಳನ್ನು ಅಸ್ಸಾಂನಲ್ಲಿ ಲೋಕಾರ್ಪಣೆ ಮಾಡೋದು. ಈ ಸ್ಟ್ರಾಟಜಿಕಲಿ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ವಿವರವಾಗಿ ಹೇಳ್ತಾ ಇದ್ದೀನಿ ಇದನ್ನು. ನೋಡಿ, ಹರ್ಕ್ಯುಲಸ್ ವಿಮಾನ ಬಂದು ಇಳಿತಲ್ಲಿ. ಇಟ್ ಈಸ್ ನಾಟ್ ಅನ್ ಏರ್ಪೋರ್ಟ್ ಆರ್ ಏರ್ಬೇಸ್. ಇದು ಏರ್ಪೋರ್ಟು ಅಲ್ಲ, ಏರ್ಬೇಸು ಅಲ್ಲ. ಇಟ್ ಈಸ್ ಅ ಹೈವೇ. ಹೈವೇನಲ್ಲಿ ಹರ್ಕ್ಯುಲಸ್ ವಿಮಾನ, ತುರ್ತು ಭೂಸ್ಪರ್ಶ ಅಲ್ಲ, ಪ್ಲ್ಯಾಂಡ್ ಲ್ಯಾಂಡಿಂಗ್ ಅದು. ಇಡೀ ನಾರ್ತ್ ಈಸ್ಟ್ ರೀಜನ್ನಲ್ಲಿ ಹೈವೇ ಮೇಲೆ ರನ್ವೇಯನ್ನು ನಿರ್ಮಿಸಿ ಅದನ್ನು ಲೋಕಾರ್ಪಣೆ ಮಾಡಿದ್ದು ಫಾರ್ ದ ಫಸ್ಟ್ ಟೈಮ್. ಇದು ಇಡೀ ನಾರ್ತ್ ಈಸ್ಟ್ನಲ್ಲಿ ಇರಲಿಲ್ಲ. ನೋಡಿ, ಸ್ಟ್ರಾಟಜಿಕಲಿ ಎಷ್ಟು ಇಂಪಾರ್ಟೆಂಟ್ ಪ್ರದೇಶ ಭಾರತಕ್ಕದು. ಅಲ್ಲೊಂದು ಚಿಕನ್ ನೆಕ್ ಅಂತಿದೆ ಸಿಲಿಗುಡಿ ಹತ್ರ. ಅಲ್ಲಿ ಭಾರತದ, ನೀವು ನಕಾಶೆ ತೆಗೆದು ನೋಡಿ, ಬರೀ 11 ಕಿಲೋಮೀಟರ್ ಅಗಲ ಇದೆ ಅಲ್ಲಿ ದೇಶ. 11 ಕಿಲೋಮೀಟರ್ ಅಗಲ. ಅದರ ಮೇಲೆ ಎಲ್ಲರದ್ದು ಕಣ್ಣಿದೆ. ಬಾಂಗ್ಲಾದೇಶದಲ್ಲೂ ಮಾತಾಡ್ತಾರೆ, ಚೀನಾದಲ್ಲೂ ಮಾತಾಡ್ತಾರೆ. ಈ ಚಿಕನ್ ನೆಕ್ ಒಂದು ಹಿಚಕ್ಬಿಟ್ರೆ ಇಡೀ ನಾರ್ತ್ ಈಸ್ಟ್ ರೀಜನನ್ನು ಭಾರತದಿಂದ ಬೇರ್ಪಡಿಸಿ ಬಿಡಬಹುದು ಅಂತ. ಬಾಂಗ್ಲಾದೇಶದಲ್ಲಿ, ಚೀನಾದಲ್ಲಿ ಮಾತಾಡೋದೇನು ರೀ? CAA NRC ವಿರುದ್ಧ ದೆಹಲಿಯಲ್ಲಿ ಪ್ರತಿಭಟನೆ ನಡೆದಾಗ ಶಾರ್ಜಿಲ್ ಇಮಾಮ್ ಮಾತಾಡ್ದ ಅದನ್ನು. ಶಾರ್ಜಿಲ್ ಇಮಾಮು ಚಿಕನ್ ನೆಕ್ ಒಂದು ಹಿಚಕ್ಬಿಟ್ರೆ ಈಶಾನ್ಯ ಭಾರತವನ್ನು ಭಾರತದಿಂದ ಕತ್ತರಿಸಿ ಬಿಡಬಹುದು ಅಂತ ಭಾರತದ ರಾಜಧಾನಿಯಲ್ಲಿ ನಿಂತ್ಕೊಂಡು ಒಬ್ಬ ಮಾತಾಡ್ದ. ಅವನಿಗೆ ಬೇಲ್ ಕ್ಯಾನ್ಸಲ್ ಆದರೆ ಒಂದೇ ಕಣ್ಣಲ್ಲಿ ಅಳವರಿದ್ದಾರೆ ನಮ್ಮ ದೇಶದಲ್ಲಿ. ಅನ್ಯಾಯ, ಅವನಿಗೆ ಯಾಕೆ ಬೇಲ್ ಕೊಡ್ತಿಲ್ಲ ಅಂತ. ಇರಲಿ, ವಿಷಯ ಅದು ಬಿಡಿ. ಅಂಥ ಈಶಾನ್ಯ ಭಾರತ ದೇಶದ ಭದ್ರತೆಯ ದೃಷ್ಟಿಯಿಂದ ತುಂಬ ಸೂಕ್ಷ್ಮ ಪ್ರದೇಶ. ಅಲ್ಲಿ ಈ ಒಂದು ಎಮರ್ಜೆನ್ಸಿ ಲ್ಯಾಂಡಿಂಗ್ನ ಫೆಸಿಲಿಟಿಯನ್ನು ಉದ್ಘಾಟನೆ ಮಾಡಲಾಯಿತು. ನಾರ್ಮಲ್ ಹೈವೇನೇ, ಉಳಿದ ದಿನಗಳಲ್ಲಿ ಗಾಡಿಗಳು ಓಡಾಡ್ತಿರ್ತಾವಲ್ಲಿ. ಬಟ್ ಒಂದು ಪ್ರದೇಶ, ಒಂದು ಹೈವೇನಲ್ಲಿ ಒಂದು ಜಾಗವನ್ನು ಸ್ಟ್ರೇಟಾಗಿ ಕಟ್ಟಿರ್ತಾರೆ, ಸ್ಟ್ರೇಟ್ ಹೈವೇ ಮಾಡಿರ್ತಾರೆ. ಅದನ್ನು ತುಂಬ ಗಟ್ಟಿಯಾಗಿ ಮಾಡಿರ್ತಾರೆ. ಭೂಕಂಪ ಆದರೆ, ಪ್ರವಾಹ ಬಂದರೆ, ಹೈವೇ ಉಳಿದ ಭಾಗಗಳು ಏನೇ ಆದರೂ ಇಲ್ಲಿ ಏನೂ ಆಗೋದಿಲ್ಲ. ಅಷ್ಟು ಗಟ್ಟಿಯಾಗಿ ಕಟ್ಟಿರ್ತಾರೆ ಅದನ್ನು. ಯಾಕೆ? ಎಮರ್ಜೆನ್ಸಿ ಟೈಮ್ನಲ್ಲಿ ಅಲ್ಲಿ ವಿಮಾನಗಳನ್ನು ಇಳಿಸಬಹುದು ಅಂತ. 70 ಟನ್ ತೂಕದ ಸರಕು ಸಾಗಣೆ ವಿಮಾನವೂ ಲ್ಯಾಂಡ್ ಆಗಬಹುದು, 50 ಟನ್ ತೂಕದ ಯುದ್ಧ ವಿಮಾನವೂ ಲ್ಯಾಂಡ್ ಆಗಬಹುದು. ಹಂಗೆ ಕಟ್ಟಿರ್ತಾರೆ. ದಿಸ್ ಈಸ್ 4.2 ಕಿಲೋಮೀಟರ್ಸ್, 4.2 ಕಿಲೋಮೀಟರ್ ಸ್ಟ್ರೇಟ್ ಹೈವೇ. ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ಈ ಭಾರತದ ಬಳಿ ಇರುವಂಥ ಅತಿ ದೊಡ್ಡ
ಸರಕು ಸಾಗಣೆ ವಿಮಾನ ಹರ್ಕ್ಯುಲಸ್ ಅದರಲ್ಲಿ ಬಂದು ಇಳಿದ್ರು. ದೆಹಲಿಯಿಂದ ಹೊರಟು ಇನ್ನೊಂದು ಇನ್ನೊಂದು ಏರ್ ಬೇಸ್ ಇದೆ, ಆ ಏರ್ ಬೇಸಿಗೆ ಫಸ್ಟ್ ಹೋದರು. ಅಲ್ಲಿಂದ ಹರ್ಕ್ಯುಲಸ್ ವಿಮಾನದಲ್ಲಿ ಇದನ್ನು ಮೊರಾನ್ ಹೈವೇ ಇದು ಹರ್ಕ್ಯುಲಸ್ ವಿಮಾನದಲ್ಲಿ ಅಲ್ಲಿ ಬಂದಿಳಿದ್ರು. 40 ನಿಮಿಷಗಳ ವೈಮಾನಿಕ ಪ್ರದರ್ಶನ ಆಯ್ತಲ್ಲಿ. ರಫೇಲ್ ಸುಖೋಯಿಗಳೆಲ್ಲ ಇದ್ದವು. ಅಸ್ಸಾಂನ ಮುಖ್ಯಮಂತ್ರಿಗಳಿದ್ದರು, ಹಿಮಂತ್ ಬಿಸ್ವಾ ಶರ್ಮಾ, ಸರ್ಬಾನಂದ್ ಸೋನಾವಾಲಾ ಇದ್ದರು ಕೇಂದ್ರ ಸಚಿವರು, ಅಸ್ಸಾಂನ ರಾಜ್ಯಪಾಲರಿದ್ದರು. ಎಲ್ಲರ ಸಮ್ಮುಖದಲ್ಲಿ ವೈಮಾನಿಕ ಪ್ರದರ್ಶನವೊಂದು ನಡೀತು. ಚೈನಾ ಬಾರ್ಡರ್ನಿಂದ 300 ಕಿಲೋಮೀಟರ್ ಇದೆ ಇದು, 300 ಕಿಲೋಮೀಟರ್ ದೂರದಲ್ಲಿ. ಆಗೋದು ಬೇಡ, ಬಟ್ ಇನ್ ಕೇಸ್ ಭವಿಷ್ಯದಲ್ಲಿ ಯಾವತ್ತೂ ಭಾರತಕ್ಕೂ ಚೈನಾಗೂ ಒಂದು ಯುದ್ಧದ ಸನ್ನಿವೇಶ ನಿರ್ಮಾಣ ಆದರೆ ಅಲ್ಲಿ ದಿಬ್ರುಗಢ ಏರ್ಪೋರ್ಟ್ ಏರ್ ಬೇಸ್ ಇನ್ನೊಂದು ಏರ್ ಬೇಸ್ ಇದೆ, ಅವೆರಡೇ ಇರೋದು. ಚಗುವಾ ಅಂತ, ಆ ಚಗುವಾಗೆ ಹೋಗಿ ಇಳಿದಿದ್ದು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲ್ಲಿಂದ ಇಲ್ಲಿಗೆ ಹರ್ಕ್ಯುಲಸ್ನಲ್ಲಿ ಬಂದರು. ಚಗುವಾ ಮತ್ತು ದಿಬ್ರುಗಢ ಎರಡೇ ಇರೋದಲ್ಲಿ, ಅಕಸ್ಮಾತ್ ಭಾರತ ಚೀನಾ ಸಂಘರ್ಷ ಆದರೆ ಇಂಡಿಯನ್ ಏರ್ಫೋರ್ಸ್ ಬಳಸಿಕೊಳ್ಳೋದಕ್ಕೆ ಅಂತ. ಇನ್ನೊಂದು ಎಮರ್ಜೆನ್ಸಿ ಲ್ಯಾಂಡಿಂಗ್ನ ವ್ಯವಸ್ಥೆ ಇನ್ನೊಂದಿದೆ. ಹೈವೇ ಮೇಲಿಂದು ಫಾರ್ ದ ಫಸ್ಟ್ ಟೈಮ್ ನೋಡಿ, ಭಾರತಕ್ಕೆ ಸ್ಟ್ರಾಟಜಿಕಲಿ ಇಂಥವು 28 ಬೇಕಾಗಿದೆ, ಜಾಗಗಳನ್ನು ಗುರುತು ಮಾಡಿದ್ದಾರೆ, ಇಂಥಲ್ಲಿ ಬೇಕು ಅಂತ. 15ನೇದು ಇವತ್ತು ಲೋಕಾರ್ಪಣೆ ಆಯಿತು. ಇದು 15ನೇಯದ್ದು. ಯುದ್ಧದ ಸನ್ನಿವೇಶನೇ ಅಂತಲ್ಲ, ಬೇಡ ನಾಳೆ ಭೂಕಂಪ ಆಯಿತು, ಪ್ರವಾಹ ಬಂತು, ಜನರಿಗೆ ತುರ್ತು ವಸ್ತುಗಳನ್ನು ತಲುಪಿಸ್ಬೇಕಲ್ಲ, ಔಷಧಿ, ಅನ್ನ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತಿತ್ತು. 4.2 ಕಿಲೋಮೀಟರ್ಸ್ ರನ್ವೇ ಆನ್ ದ ಹೈವೇ. ಆಂಧ್ರ ಪ್ರದೇಶದಲ್ಲಿ ಒಂದಿದೆ, ಕರ್ನಾಟಕದಲ್ಲಿ ಯಾವುದೂ ಇಲ್ಲ. ಹಿಂಗೆ 15ನೇಯದ್ದು ಇವತ್ತು ಲೋಕಾರ್ಪಣೆ ಆದದ್ದು. ಖರ್ಚೇನು ಭಾಳ ಆಗೋದಿಲ್ಲ ಇದಕ್ಕೆ, ಎಲ್ಲ ಕಂಪೇರ್ ಮಾಡಿದ್ರೆ 100 ಕೋಟಿ ರೂಪಾಯಿ ಖರ್ಚಿನಲ್ಲಿ ಆಗಿದೆಯಂತೆ. ರಾಜಸ್ಥಾನ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಹರಿಯಾಣ, ಜಮ್ಮು ಕಾಶ್ಮೀರದಲ್ಲಿ ಈ ಫೆಸಿಲಿಟಿಗಳಿದ್ದಾವೆ. 15 ಆಗಿದ್ದಾವೆ, ಉಳಿದಿದ್ದರ ಕೆಲಸ ನಡೀತಾ ಇದೆ. ನಾರ್ತ್ ಈಸ್ಟ್ನ ರಕ್ಷಣೆಯ ದೃಷ್ಟಿಯಿಂದ ತುಂಬ ಮುಖ್ಯ. ಇದು ಸೇರಿದಂತೆ 5,500 ಕೋಟಿ ರೂಪಾಯಿಯ ಯೋಜನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಲೋಕಾರ್ಪಣೆ ಮಾಡಿದರು. ಮೊರಾನ್ ಬೈಪಾಸ್ನಿಂದ ವಾಪಸ್ ಗುವಾಹತಿಗೆ ಬಂದರು. ಗುವಾಹತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದ್ರು. ಬ್ರಹ್ಮಪುತ್ರ ನದಿ ಮೇಲೆ 3,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 1.24 ಕಿಲೋಮೀಟರ್ನ ಸೇತುವೆ ಉದ್ಘಾಟನೆ ಆಯಿತು. ವರ್ಚುವಲ್ ಮೂಲಕ IIM ಕ್ಯಾಂಪಸ್ಸು, ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಮತ್ತು 225 ಎಲೆಕ್ಟ್ರಿಕಲ್ ಬಸ್ಗಳ ಸಂಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆ ತೋರಿಸಿದ್ರು. ಆ ನಂತರ 1 ಲಕ್ಷ ಜನರನ್ನು ಉದ್ದೇಶಿಸಿ ಸಮಾವೇಶದಲ್ಲಿ ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಏನಂದ್ರು ಅಂತ. साथियों, आप मुझे बताइए, जो कांग्रेस असम के विकास के लिए पैसे देने से भी बचती हो, वो कांग्रेस क्या असम का विकास कर सकती है? आपका भला कर सकती है? यहाँ के युवाओं का भला कर सकती है? यहाँ के किसानों का भला कर सकती है? यहाँ के गांव का भला कर सकती है? इस साल के बजट में नॉर्थ ईस्ट की कनेक्टिविटी को और अधिक मजबूती देने का काम किया गया है. कनेक्टिविटी बढ़ती है तो रोजगार के अवसर भी बढ़ते हैं. इसलिए असम में हाईवे और अन्य रोड प्रोजेक्ट के लिए करीब हजारों करोड़ रुपए देना तय हुआ है. बजट में जो घोषणा हुई है उससे असम में टूरिज्म का भी विस्तार होगा. साथियों, आज के दिन देश की नजरें असम पर है. सबने देखा कि असम का नॉर्थ ईस्ट का सामर्थ्य क्या है. थोड़ी देर पहले जब मैं वायुसेना के विमान से मोरान के हाईवे पर उतरा, रनवे पर नहीं,
हाईवे पर विमान से उतरा तो एक नया इतिहास बन गया। कभी नॉर्थ ईस्ट का नाम आते ही लोग सोचते थे अरे यार छोड़ो, टूटी फूटी सड़कें, कोई ठिकाना नहीं, निकलेंगे तो पता नहीं कब पहुंचेंगे। वो भी एक वक्त था, ये भी एक वक्त है। और आज यहां ऐसे हाईवे बनकर तैयार हो रहे हैं जहां सिर्फ गाड़ियां ही नहीं चलती बल्कि हवाई जहाज भी लैंड करते हैं। ಎಲೆಕ್ಷನ್ಗಳು ಬರ್ತಿರ್ತವೆ ಹೋಗ್ತಿರ್ತವೆ, ಇವ್ರ ಮೇಲೆ ಅವ್ರ ಆರೋಪ, ಅವ್ರ ಮೇಲೆ ಇವ್ರ ಆರೋಪ, ಅದೆಲ್ಲ ನಡೀತಾ ಇರುತ್ತೆ. ಬಟ್ ಒಂದು ಯಾರೂ ತಳ್ಳಿ ಹಾಕೋದಕ್ಕೆ ಆಗದೇ ಇರುವಂಥ ಒಂದು ವಿಷಯ ಅಂದರೆ, ಯಾಕೋ ಏನೋ ಸ್ವಾತಂತ್ರ್ಯ ಬಂದ ನಂತರ ಆ ರೀಜನ್ ಇತ್ತಲ್ಲ, 7 ಸಿಸ್ಟರ್ಸ್ ಅಂತ ಏನು ಕರಿತೀವಿ, ಈಶಾನ್ಯ ಭಾರತ, ನಾರ್ತ್ ಈಸ್ಟ್, ಭಾಳ ನೆಗ್ಲೆಕ್ಟ್ ಆಗಿಬಿಡ್ತದು. ಭಾಳ ಅಂದರೆ ಭಾಳ ನೆಗ್ಲೆಕ್ಟ್ ಆಗಿಬಿಡ್ತು. ಸ್ವಲ್ಪ ಡೆವಲಪ್ಮೆಂಟ್ ಅನ್ನೋದು ಕಾಣಿಸ್ತಾ ಇದೆ, ವಿಶೇಷವಾಗಿ ಸಾರಿಗೆಯಲ್ಲಿ, ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಡೆವಲಪ್ಮೆಂಟ್ ಅನ್ನೋದಂತೂ ಕಾಣಿಸ್ತಾ ಇದೆ. ಅಂದರೆ ರಾಜಕೀಯವನ್ನು ಬದಿಗಿಟ್ಟು ವಿಶ್ಲೇಷಣೆ ಮಾಡಬೇಕಾದವರು ಕೂಡ ಈ ಮಾತನ್ನು ಒಪ್ಕೊಳ್ಬೇಕಾಗತ್ತೆ. ಅಂಥದ್ದೊಂದು ಬದಲಾವಣೆಯನ್ನು ಅಲ್ಲಿ ನೋಡ್ತಾ ಇದ್ದೀವಿ. ಉಳಿದಂತೆ ಆಗಲೇ ಹೇಳಿದೆ ನಾನು, ಅಸ್ಸಾಂ ಜೊತೆಗೆ ತಮಿಳುನಾಡಿನಲ್ಲೂ ಎಲೆಕ್ಷನ್ ಇದೆ. ತಮಿಳುನಾಡಿನಲ್ಲಿ ಚಿತ್ರನಟ ವಿಜಯ್ ಅವರ TVK ಈ ಸಲ ಏನು ಮಾಡಬಹುದು ಅನ್ನೋದರ ಅಂದಾಜು ಭಾಳ ಜನರಿಗೆ ಸಿಗ್ತಿಲ್ಲ. ಅಂದರೆ ನೀವು ಆನ್ ಗ್ರೌಂಡ್ ಹವಾ ಏನು ಕಾಣಿಸ್ತಿದೆಯಲ್ಲ ವಿಜಯ್ ಅವ್ರದ್ದು, ಅದು ನಿಜವಾಗ್ಲೂ ಓಟಾಗಿ ಕನ್ವರ್ಟ್ ಆಗುತ್ತಾ, ಎಷ್ಟು % ಓಟ್ ಇವ್ರು ತಗೋತಾರೆ, ನಿಮ್ಮ ನೆಚ್ಚಿನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ಯಾರೋ ಸರ್ವೆ ಮಾಡಿದ್ರೆ ವಿಜಯ್ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅಲ್ಲಿ ನಂಬರ್ 1 ಸ್ಥಾನದಲ್ಲಿ ವಿಜಯ್ ಇದ್ದಾರೆ. ಗೊತ್ತಿಲ್ಲ ಈ TVK ಅವ್ರು ಏನು ಮಾಡ್ತಾರೆ ಅಂತ. ಅವ್ರಿಗೆ CT ಚಿಹ್ನೆ ಬಂದಿದೆ, ವಿಸಿಲ್. ಈ ಪಕ್ಷದ ವಿಷಯದಲ್ಲಿ, ಎಸ್ಪೆಷಲಿ ವಿಜಯ್ ವಿಷಯದಲ್ಲಿ, ಒಂದು ಪ್ಯೂರ್ಲಿ ಅನ್ವಾಂಟೆಡ್ ಸ್ಟೇಟ್ಮೆಂಟನ್ನು BJP ರಾಜ್ಯಾಧ್ಯಕ್ಷರು ಕೊಟ್ಟರು. ಅನ್ವಾರಂಟೆಡ್ ಫಾರ್ ನೈನಾರ್ ರವಿ, ನೈನಾರ್ ನಾಗೇಂದ್ರನ್, BJPಯ ರಾಜ್ಯಾಧ್ಯಕ್ಷರು. ನಮ್ಮಲ್ಲಿ ವಿಜಯೇಂದ್ರ ಅವ್ರು ಹೆಂಗಲ್ಲ ಹಂಗೆ ತಮಿಳುನಾಡಿಗೆ ಅವರು ವಿಜಯ್ ಅವರು ರಾಜಕೀಯಕ್ಕೆ ಬಂದಿದ್ದರ ಬಗ್ಗೆ ಅಭಿಪ್ರಾಯ ಅಂತ ಕೇಳಿದಾಗ ಫಸ್ಟ್ ಮನೆಯಿಂದ ಹೊರಗೆ ಬರಲಿ ಅಂದರು. ಓಕೆ, ಅಕ್ಸೆಪ್ಟೇಬಲ್, ಮನೆಯಿಂದ ಹೊರಗೆ ಬರಲಿ. ತ್ರಿಷಾ ಮನೆಯಿಂದ ಹೊರಗೆ ಬರಲಿ ಅಂತಾರೆ ಅವರು. ಚಿತ್ರನಟಿ, ವೆರಿ ಫೇಮಸ್ ಆ್ಯಕ್ಟ್ರೆಸ್ ತ್ರಿಷಾ ಮನೆಯಿಂದ ವಿಜಯ್ ಹೊರಗೆ ಬರಲಿ. ಏನು ರೀ ಸಂಬಂಧ? ಏನು ಸಂಬಂಧ? ಇವರೇ ತ್ರಿಷಾ. ರಾಜಕೀಯ ಈ ಲೆವೆಲ್ಗೆ ಇಳಿಬಾರ್ದು. ನಯನಾರ್ ನಾಗೇಂದ್ರನ್ ಹಾಗೆ ಮಾತನಾಡಬಾರ್ದಾಗಿತ್ತು. ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಅಣ್ಣಾಮಲೈ ಅವರು ಇನ್ನೊಂದು ಟ್ವಿಸ್ಟ್ ಕೊಡ್ತಾರೆ ನೋಡಿ. 2024 ಡಿಸೆಂಬರ್ 12 ಗೋವಾದಲ್ಲಿ ನಟಿ ಕೀರ್ತಿ ಸುರೇಶ್ ಮತ್ತು ಆಂಥೋನಿ ತೊಟ್ಟಿಲ್ ಅವರ ಮದುವೆ ಇತ್ತು. ಮದುವೆಗೆ ಇನ್ವಿಟೇಷನ್ ತ್ರಿಷಾ ಅವ್ರಿಗೂ ಇತ್ತು, ವಿಜಯ್ ಅವ್ರಿಗೂ ಇತ್ತು. ಚೆನ್ನೈನಿಂದ ಅವರು ಪ್ರೈವೇಟ್ ಜೆಟ್ನಲ್ಲಿ ಗೋವಾಗೆ ಹೋದರು. ಅವರು ಪ್ರೈವೇಟ್ ಜೆಟ್ನಲ್ಲಿ ಹೋಗ್ತಾ ಇರುವಾಗ ಏರ್ಪೋರ್ಟಿಗೆ ಬರ್ತಾರಲ್ಲ ಫಾರ್ಮಾಲಿಟಿಗಳನ್ನು ಮುಗಿಸೋದಕ್ಕೆ, ಅದನ್ನು ಮಾಡ್ತಾ ಇರುವಾಗ ಅವರು ವಿಡಿಯೋ ಮಾಡ್ತಾರೆ ಯಾರು, ಇಬ್ಬರು ಒಟ್ಟಿಗೆ ಒಂದೇ ಫ್ಲೈಟಲ್ಲಿ ಹೋದರು ಅನ್ನೋ ಥರದ್ದು. ಇದನ್ನು ಯಾರು ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಅಣ್ಣಾಮಲೈ. ಸರ್ಕಾರ DMK ಎದ್ದಿದೆ, ಇಂಟೆಲಿಜೆನ್ಸ್ನವ್ರು ಎಲ್ಲ ಕಡೆ ಇರ್ತಾರೆ, ಅವರು ವಿಡಿಯೋ ಮಾಡಿ DMK IT ಸೆಲ್ಲಿಗೆ ಇದನ್ನು ಕೊಟ್ಟಿದ್ದಾರಾ ಅಣ್ಣಾಮಲೈ ಅವರ ಪ್ರಶ್ನೆ. ಅಣ್ಣಾಮಲೈ ಅವರು ಎಲ್ಲ ಹೇಳಿದ ಮೇಲೆ ಹೇಳ್ತಾರೆ ನಯನಾರ್ ನಾಗೇಂದ್ರನ್ ಹಿಂಗೆ ಮಾತಾಡಬಾರ್ದಾಗಿತ್ತು ಅಂತ. ವಿಜಯ್ ಅವರಿಗೆ 1999ರಲ್ಲಿ ಸಂಗೀತ ಅನ್ನುವವರ ಜೊತೆಗೆ ಮದುವೆ ಆಗಿದೆ, ಇಬ್ಬರು ಮಕ್ಕಳಿದ್ದಾರೆ. ಬಟ್ ಸುಮ್ಮನೆ ಜನ ಚರ್ಚೆ ಮಾಡುವಾಗ ಗಂಡ ಹೆಂಡತಿ ಸರಿ ಇಲ್ಲ ಅಂತ ಮಾತಾಡ್ಕೋತಾರೆ. ಕೆಲವರು ಹೇಳೋದು ವಿಜಯ್ ಅವರ ಪತ್ನಿ ಸಂಗೀತ ಮಕ್ಕಳ ಜೊತೆಗೆ ಲಂಡನ್ನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅಂತ. ಇಟ್ ಈಸ್ ವಾಟ್ ಎವರ್ ಇಟ್ ಈಸ್, ಅದು ಏನೇ ಆದರೂ ಅವ್ರ ಪರ್ಸ್ನಲ್ ವಿಷಯ. ಈ ತ್ರಿಷಾ ಅವ್ರಿಗೂ ವಿಜಯ್ ಅವ್ರಿಗೂ ಅವರಿಬ್ಬರು ಡೇಟ್ ಮಾಡ್ತಾರೆ. ಈ ಸಿನಿಮಾದಲ್ಲಿ ಚಿತ್ರರಂಗದಲ್ಲಿ ಇಂಥ ವಿಷಯಗಳು ಭಯಂಕರ ಬೇಗ ಚರ್ಚೆಗೆ ಬಂದುಬಿಡ್ತವೆ. ಅವರಿಬ್ಬರು ಡೇಟ್ ಮಾಡ್ತಾರೆ ಅಂತ ತುಂಬ ಹಿಂದಿನಿಂದನೂ ಚರ್ಚೆ ಇದೆ.
2005ರಲ್ಲಿ ಐ ಥಿಂಕ್ ಇವರೊಂದು ಸಿನಿಮಾ ಮಾಡ್ತಾರೆ. 2005 ಗಿಲ್ಲಿ ಅಂತ ವಿಜಯ್ ತ್ರಿಷಾ ಒಟ್ಟೊಟ್ಟಿಗೆ ನಟನೆ ಮಾಡ್ತಾರೆ. ಆ ಸಿನಿಮಾದಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ ನಂತರ ಇಬ್ಬರ ಬಗ್ಗೆ ತುಂಬ ರೂಮರ್ಗಳು ಹರಿದಾಡೋದಕ್ಕೆ ಶುರುವಾಗ್ತವೆ. ಅದಾದ ಮೇಲೆ 20 ವರ್ಷ ಈ ರೂಮರ್ಗಳು ಮುಗಿತಾನೇ ಇಲ್ಲ. ಫ್ಯಾಮಿಲಿಯವರು ತುಂಬ ಒತ್ತಡ ಹಾಕಿಬಿಟ್ರು, ಒಟ್ಟಿಗೆ ನಟನೆ ಮಾಡೋದನ್ನೇ ನಿಲ್ಲಿಸ್ಬೇಕು, ನೀವು ಒಟ್ಟಿಗೆ ಆ್ಯಕ್ಟ್ ಮಾಡಬಾರ್ದು ಅಂತೆಲ್ಲ ಪ್ರೆಷರ್ ಬಂತು ಅಂತಾರೆ. 2008ರಲ್ಲಿ ಕುರುವಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದಾದಮೇಲೆ ಇಬ್ಬರು ಒಂದೇ ಸಿನಿಮಾ ಮಾಡೇ ಇಲ್ಲ, ಇವರು ಒಟ್ಟಿಗೆ ನಟನೆ ಮಾಡೇ ಇಲ್ಲ. ಕುರುವಿ ಅದಾದಮೇಲೆ 2023ರಲ್ಲಿ ಲಿಯೋ ಅನ್ನೋ ಸಿನಿಮಾದಲ್ಲಿ ಒಟ್ಟಿಗೆ ನಟನೆ ಮಾಡ್ತಾರೆ. 2008ರಿಂದ 2023 ತನಕ ತ್ರಿಷಾ ಮತ್ತು ವಿಜಯ್ ಒಟ್ಟೊಟ್ಟಿಗೆ ಆ್ಯಕ್ಟಿಂಗೇ ಮಾಡಲಿಲ್ಲ, ಫ್ಯಾಮಿಲಿಯವರ ಪ್ರೆಷರ್ಗೆ ಅಂತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ವಾಟ್ ಎವರ್ ಇಟ್ ಈಸ್ ದೇರ್ ಪರ್ಸ್ನಲ್ ಥಿಂಗ್. ರಾಜಕಾರಣಕ್ಕೂ ಇದಕ್ಕೂ ಏನು ಸಂಬಂಧ? ರಾಜಕೀಯವಾಗಿ ದಾಳಿ ನಡೆಸಬೇಕು, ವಾಗ್ದಾಳಿ ನಡೆಸಬೇಕು ಅಂದರೆ ತಮಿಳುನಾಡಿನ ಅಭಿವೃದ್ಧಿ ಬಗ್ಗೆ ಇರುವಂಥ ಅವರ ದೃಷ್ಟಿಕೋನ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಚರ್ಚೆ ಮಾಡಿರಿ. ಅದನ್ನು ಮನೆಯಿಂದ ಹೊರಗೆ ಬರಲಿ, ತ್ರಿಷಾ ಅವರ ಮನೆಯಿಂದ ಹೊರಗೆ ಬರಲಿ. ಕನಿಮೋಳಿ DMK ಸಂಸದೆ ಅವರು ಕೂಡ ರಾಜಕೀಯದಲ್ಲಿ ತೊಡಗಿರುವ ವ್ಯಕ್ತಿಯ ವೈಯಕ್ತಿಕ ಜೀವನ ಸಾರ್ವಜನಿಕ ಕ್ಷೇತ್ರದಲ್ಲಿ ಟೀಕೆ ಮಾಡುವುದು ಅಸಂಸ್ಕೃತವಾದಂಥದ್ದು. ರಾಜಕೀಯದೊಂದಿಗೆ ಯಾವುದೇ ಸಂಬಂಧವಿಲ್ಲದ ಮಹಿಳೆ ಅವರ ಘನತೆ ಗೌರವ ಕುಗ್ಗಿಸುವ ರೀತಿಯಲ್ಲಿ ಮಾತಾಡಬಾರ್ದು. BJP ಮಹಿಳಾ ನಾಯಕರು ಇದನ್ನು ಖಂಡಿಸದೇ ಇರುವುದು ಅನ್ಯಾಯ ಅಂತ ಹೇಳಿದ್ರು. ಅಫ್ಕೋರ್ಸ್ ಎಲ್ಲರೂ ಖಂಡನೆ ಮಾಡಬೇಕು. ಭಗಿನಿಯರೇ ಅಂತ ಮಾತು ಶುರು ಮಾಡ್ತಾರೆ BJP ಅವರು ಮಾತಾಡುವಾಗ. ಈ ಒಬ್ಬ ಭಗಿನಿಯ ಬಗ್ಗೆ ಹಿಂಗೆ ಮಾತನಾಡ್ಬಿಟ್ರೆ, ಎಲೆಕ್ಷನ್ ಬರ್ತಾ ಇದೆಯಲ್ಲ, ಏನು ಮಾಡಿದ್ರು ನಡೆಯುತ್ತೆ. ಅಮಿತ್ ಶಾ ಅವರು ಪುದುಚೇರಿಯಲ್ಲಿ ಪ್ರಚಾರ ಮಾಡ್ತಾಯಿದ್ರು. ಇವತ್ತು ಪಕ್ಕದ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ, ಪಾಂಡಿಚೇರಿ ಅಂದರೆ ಭಾಳ ಜನರಿಗೆ ಗೊತ್ತಾಗುತ್ತೆ. ಪುದುಚೇರಿ ಪ್ರಚಾರ ಮಾಡ್ತಾಯಿದ್ರು. DMK ಕಾಂಗ್ರೆಸ್ ವಿರುದ್ಧ ನೇರ ವಾಗ್ದಾಳಿ ಮಾಡಿದ್ರು. ತಮಿಳುನಾಡಿನಲ್ಲಿ ಆ ಸರ್ಕಾರವನ್ನು ಕಿತ್ತೆಸೀರಿ ಅಂತ. ಅಮಿತ್ ಶಾ ಅವರ ಭಾಷಣದಲ್ಲಿ ಪುಲ್ವಾಮಾ ದಾಳಿ, ಆಪರೇಷನ್ ಸಿಂಧೂರಗಳೆಲ್ಲ ಬಂದು ಹೋದವು. ಕೇಳಿಸ್ಕೊಳ್ಳಿ ಒಮ್ಮೆ. पहले विश्व की सबसे पुरानी भाषाओं में से एक ऐसी तमिल भाषा में मैं आपसे बात नहीं कर पा रहा हूं, इसलिए आपसे क्षमा प्रार्थना करता हूं. आज ये विशाल सभा करने का दो उद्देश्य है. एक उद्देश्य है मोदी जी और रंगास्वामी जी के नेतृत्व में डबल इंजन सरकार ने जो काम किया है, इसका रिपोर्ट कार्ड आपके सामने रखना है. आज के ही दिन 2019 में पुलवामा हमले में हमारे 40 CRPF के जवान शहीद हो गए थे. मैं सबसे पहले हमारे वो 40 बहादुर जवान जिन्होंने देश के लिए शहादत दी, वो सभी को मनपूर्वक श्रद्धांजलि देना चाहता हूं. भाइयों बहनों, कांग्रेस के जमाने में आए दिन पाकिस्तानी आतंकवादी हमारे जवानों पर हमला करते थे, और ये जो हमला करने की परंपरा को कांग्रेस ने रूटीन बना दिया था, और इस पर देश के प्रधानमंत्री, गृह मंत्री, रक्षा मंत्री कोई रिएक्शन तक नहीं आता था. मगर मोदी जी ने एक नई परंपरा की. 19 में पुलवामा में हमला किया, इसका जवाब एयर स्ट्राइक कर पाकिस्तान के घर में घुसकर आतंकवादियों का खात्मा कर दिया. ಮಹಾರಾಷ್ಟ್ರದ್ದಿದ್ದು ಮಾಲೆಗಾಂವ್ನಲ್ಲಿ ನಗರಸಭೆ ಚುನಾವಣೆಗಳು ನಡೆದವು. ಅಲ್ಲಿ ಅಧಿಕಾರಕ್ಕೆ ಬಂದದ್ದು ಒಂದು ಮೈತ್ರಿ, ಸಮಾಜವಾದಿ ಪಕ್ಷ ಮತ್ತು ಇಸ್ಲಾಂ ಪಕ್ಷದ ಮೈತ್ರಿ. ಇಸ್ಲಾಂ ಅಂತ ಪಕ್ಷನೂ ಒಂದಿದೆ, ಅದರದ್ದು ಶಾರ್ಟ್ ಫಾರ್ಮ್ ಇಸ್ಲಾಂ ಆಗುತ್ತೆ. ಪೂರ್ತಿ ಹೆಸರು ಇಂಡಿಯನ್ ಸೆಕ್ಯುಲರ್ ಲಾರ್ಜೆಸ್ಟ್ ಅಸೆಂಬ್ಲಿ ಆಫ್ ಮಹಾರಾಷ್ಟ್ರ ಅಂತ. ಇನ್ನು ಹೆಂಗಾರು ಅರ್ಥ ಮಾಡ್ಕೊಳ್ಳಿ ನೀವು. ಹೆಸರು ಹಿಂಗೆ ಯಾಕೆ ಇಟ್ಟರು ಅಂದರೆ ಅದರದ್ದು ಶಾರ್ಟ್ ಫಾರ್ಮ್ ಮಾಡಿದರೆ ಇಸ್ಲಾಂ ಅಂತ ಬರಬೇಕಾಗಿತ್ತು ಅಂತ ಇಟ್ಟಿರ್ತಾರೆ ಅಷ್ಟೇ. ಇಂಡಿಯನ್ ಸೆಕ್ಯುಲರ್ ಲಾರ್ಜೆಸ್ಟ್ ಅಸೆಂಬ್ಲಿ ಆಫ್ ಮಹಾರಾಷ್ಟ್ರ ಅನ್ನುವ
ಪಕ್ಷದೊಂದಿಗೆ ಸಮಾಜವಾದಿ ಪಾರ್ಟಿಯವರು ಮೈತ್ರಿ ಮಾಡಿಕೊಂಡು ಅಲ್ಲಿ ಗೆದ್ದಿದ್ದಾರೆ. 84 ವಾರ್ಡ್ಗಳಿದ್ವಲ್ಲಿ 43ರಲ್ಲಿ ಇಸ್ಲಾಂ ಮತ್ತು ಸಮಾಜವಾದಿ ಪಕ್ಷದ ಮೈತ್ರಿ ಗೆದ್ದಿದೆ. ಅಲ್ಲಿ ಸಮಾಜವಾದಿ ಪಕ್ಷದಿಂದ ಗೆದ್ದವರು ಶಾನ್ ಎ ಹಿಂದ್, ನಿಹಾಲ್ ಅಹಮ್ಮದ್ ಅಂತ. ಈ ಹೆಸರು ಶಾನ್ ಎ ಹಿಂದ್ ಶಬ್ದಶಃ ಅರ್ಥ ಭಾರತದ ಹೆಮ್ಮೆ ಅಂತ ಹೆಸರು. ಅವರು ನಿಜವಾಗ್ಲೂ ಅವ್ರ ಹೆಸರು ಹೆಂಗಿದೆಯಾ ಅಂತ ಆಶ್ಚರ್ಯ ನನಗೆ. ಶಾನ್ ಎ ಹಿಂದ್ ನಿಹಾಲ್ ಅಹಮ್ಮದ್ ಅವರು ಡೆಪ್ಯೂಟಿ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ತಕ್ಷಣ ಬಂದು ಕ್ಯಾಬಿನ್ನಲ್ಲಿ ಕೂತ್ಕೊಂಡು ಹಿಂದ್ಗಡೆ ಹಾಕ್ಕೊಂಡಿದ್ದು ಟಿಪ್ಪು ಸುಲ್ತಾನ್ ಫೋಟೋ. ಟಿಪ್ಪು ಸುಲ್ತಾನ್ ಫೋಟೋ ನೋಡಿ, ಸಾಂವಿಧಾನಿಕ ಹುದ್ದೆಯಲ್ಲಿರುವ ಒಬ್ಬರ ಹಿಂದೆ ನೀತಿ ನಿಯಮಗಳಿರ್ತವೆ. ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಗಾಂಧೀಜಿ, ಅಂಬೇಡ್ಕರು. ಕರ್ನಾಟಕದಲ್ಲಾದರೆ ಬಸವಣ್ಣನ ಫೋಟೋ ಇರಬೇಕು, ಕಡ್ಡಾಯವಾಗಿರಬೇಕು, ಅದಿರಬೇಕು. ಯಾವುದೂ ಇಲ್ಲ, ಟಿಪ್ಪು ಸುಲ್ತಾನ್ ಫೋಟೋ. ಮಹಾರಾಷ್ಟ್ರಕ್ಕೆ ಏನಾದರೂ ಸಂಬಂಧವಾ? ಇಲ್ಲ. ಸಾಂವಿಧಾನಿಕ ಹುದ್ದೆಗೆ ಏನಾದರೂ ಸಂಬಂಧವಾ? ಇಲ್ಲ. ಯಾಕೆ? ಐಡೆಂಟಿಟಿ ತೋರ್ಸೋಕ್ಕಷ್ಟೇ ಅದು. ಅದನ್ನು ಸಮರ್ಥನೆ ಮಾಡಿಕೊಳ್ಳೋದು ಬೇರೆ. ಕೇಳಿಸ್ಕೊಳ್ಳಿ ಸಮರ್ಥನೆ ಹೆಂಗಿದೆ ಅದಕ್ಕೆ ಅಂತ. ಶಾನ್ ನಿಹಾಲ್ ಅಹಮ್ಮದ್. ಪಕ್ಕದ ರಾಜ್ಯದಿಂದ ಪಕ್ಕದ ದೇಶದ ಸುದ್ದಿಗೆ ಹೋಗೋಣ. ಬಾಂಗ್ಲಾದೇಶ ಚುನಾವಣೆಗಳು ನಡೆದವು. BNP ಭರ್ಜರಿ ಗೆಲುವನ್ನು ಪಡೆಯಿತು. ಇನ್ನೇನು ತಾರಿಕ್ ರೆಹಮಾನ್ ಪ್ರೈಮ್ ಮಿನಿಸ್ಟರ್ ಆಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರಿಗೆ ಅಭಿನಂದನೆಗಳು. ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಅನೇಕರು ಅಭಿನಂದನೆಗಳನ್ನು ಹೇಳಿದ್ದಾರೆ. 299 ಲೋಕಸಭಾ ಕ್ಷೇತ್ರಗಳು 3 ಜನ ಹಿಂದೂಗಳಲ್ಲಿ ಗೆದ್ದಿದ್ದಾರೆ. 2 BNPಯಿಂದ, 1 ಜಮಾತೆ ಇಸ್ಲಾಮಿಯಿಂದ. ಗಯೇಶ್ವರ್ ಚಂದ್ರ ರಾಯ್ ಅಂತ BNP ಇಲ್ಲ, ಜಮಾತೆ ಇಸ್ಲಾಂನವ್ರು ಸೋತಿದ್ದಾರೆ. ಒಬ್ಬರಿಗೆ ಟಿಕೆಟ್ ಕೊಟ್ಟಿದ್ರು, ಸೋತಿದ್ದಾರೆ ಹಿಂದೂ. 3 ಜನ ಗೆದ್ದಿರೋದು BNPಯಿಂದಲೇ. ಗಯೇಶ್ವರ್ ಚಂದ್ರ ರಾಯ್, ನಿತೈ ರಾಮ್ ಚೌಧರಿ, ದೀಪೇನ್ ದಿವಾನ್, ಈ 3 ಜನ ಹಿಂದೂಗಳು ಗೆದ್ದಿರುವಂಥದ್ದು. 299 ಪೈಕಿ 212 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ BNP ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ. ನೋಡಿ, ಇಂಟ್ರೆಸ್ಟಿಂಗ್, 35 ವರ್ಷಗಳ ನಂತರ ಬಾಂಗ್ಲಾದೇಶಕ್ಕೆ ಒಬ್ಬ ಪುರುಷ ಪ್ರಧಾನಮಂತ್ರಿ ಆಗ್ತಾ ಇರೋದು. 35 ವರ್ಷಗಳ ನಂತರ. ಈ ತಾರಿಕ್ ರೆಹಮಾನ್ ತಾಯಿ ಪ್ರಧಾನಿಯಾಗಿದ್ದರು. ಅವರನ್ನು ಸೋಲಿಸಿ ಆವಾಮಿ ಲೀಗ್ ಅಧಿಕಾರಕ್ಕೆ ಬಂತು. 35 ವರ್ಷ ಮಹಿಳೆಯರೇ ಆಳಿದ್ದು, ಆಯ್ಕೆಯಾಗಿ. ಆಮೇಲೆ ಬಿಡಿ 2024ರಲ್ಲಿ ಸರ್ಕಾರವನ್ನು ಬೀಳಿಸಿದ ನಂತರ ಮೊಹಮ್ಮದ್ ಯೂನಸ್ ಸರ್ಕಾರ ಬಂತು. ಜನ್ಜಿ ರಿವೋಲ್ಟ್ ನಡೆದು 2 ಪಕ್ಷಗಳ ಪೈಕಿ, ಅಂದರೆ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ಮತ್ತು BNP ಪೈಕಿ ಯಾರು ಬಂದರೆ ಭಾರತಕ್ಕೆ ಇದ್ದುದರಲ್ಲೇ ಒಳ್ಳೆಯದು ಅಂತ ಒಂದು ಚರ್ಚೆ ಇತ್ತು. ಅನ್ಡೌಟೆಡ್ಲಿ BNPನೇ. ಆವಾಮಿ ಲೀಗ್ ಈ ಸಲ ಸ್ಪರ್ಧೆ ಮಾಡೋದಕ್ಕೆ ಅವಕಾಶನೇ ಇಲ್ಲ. BNPನೇ ಇದ್ದುದರಲ್ಲೇ ಒಳ್ಳೆಯದು. ಬಟ್ 2 ಪಕ್ಷಗಳದ್ದು ಭಾರತ ವಿರೋಧಿ ನಿಲುವೆ. ಒಂದು, ಭಾರತಕ್ಕೇನು ಯಾವುದು ಒಳ್ಳೆಯದು ಅಂತ, ಇನ್ನೊಂದು ಅಲ್ಲಿರುವಂಥ ಅಳಿದುಳಿದ ಹಿಂದೂಗಳಿಗೆ ಯಾರು ಒಳ್ಳೆಯವರು ಅಂತ. ಹಿಂದೂಗಳ ಹಿತರಕ್ಷಣೆಯ ದೃಷ್ಟಿಯಿಂದ ನೋಡಿದ್ರು BNPಗೆಲ್ಲದೆ ಒಳ್ಳೆಯದಾಗಿತ್ತು, ಗೆದ್ದಿದ್ದಾರೆ. ತಾರಿಕ್ ರೆಹಮಾನಿ ಆರಂಭದಿಂದಲೂ ಹೇಳ್ತಾ ಬರೋದು, ನಾವು ಅಲ್ಪಸಂಖ್ಯಾತರಿಗೆ, ಅಂದರೆ ಅಲ್ಲಿ ಹಿಂದೂಗಳು ರಕ್ಷಣೆ ಕೊಡ್ತೀವಿ ಅಂತ, ಮತ್ತು ಅದನ್ನೇ ಮಾತಾಡ್ತಿದ್ದಾರೆ. ನಾವು ರಕ್ಷಣೆ ಕೊಡ್ತೀವಿ ಅಂತ ಒಂದು ಹೋಪ್ ಇದೆ ಅಲ್ಲಿನ ಹಿಂದೂಗಳಿಗೆ. ಉದ್ಧಾರ ಆಗಿಬಿಡ್ತೀವಿ ಅನ್ನೋ ಭರವಸೆ ಇಲ್ಲದೆ ಹೋದರೂ ಅಟ್ಲೀಸ್ಟ್ ಬೀದಿ ಹೆಣ ಆಗೋದಿಲ್ಲ ಅನ್ನೋ ಹೋಪ್ಸ್ ಬಂದಿದೆ. ಈಗ ಮಾತಾಡಿದ್ದಾರೆ ತಾರಿಕ್ ರೆಹಮಾನ್. BNPಯನ್ನು ಭಾರೀ ಬಹುಮತದಿಂದ ಗೆಲ್ಲಿಸಿದ ಬಾಂಗ್ಲಾದೇಶದ ಮತದಾರರಿಗೆ ಅಭಿನಂದನೆಗಳು. ಗೆಲ್ಲಿಸೋವಾಗ ಓಟ್ ಹಾಕಿ 1-2 ಟೆರ್ರಿಸ್ಟ್ಗಳನ್ನು ಗೆಲ್ಲಿಸ್ಬಿಟ್ಟಿದ್ದೀರಿ. ಇದು ಬೇಕಾಗಿತ್ತಾ ಅನ್ನೋ ಪ್ರಶ್ನೆನೂ ಬರುತ್ತೆ. 2024 ಆಗಸ್ಟ್ 21ನೇ ತಾರೀಕು ಆಗ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾರನ್ನು ಗುರಿಯಾಗಿಸಿಕೊಂಡು ಒಂದು ಬಾಂಬ್ ದಾಳಿ ನಡೀತು. ಶೇಖ್ ಹಸೀನಾ ಅವ್ರಿಗೇನಾಗಲಿಲ್ಲ. ಆ ದಾಳಿಯಲ್ಲಿ ಇನ್ನೂ 24 ಜನ ಸತ್ತೋಗ್ಬಿಟ್ರು. ಆ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಅರೆಸ್ಟ್ ಆಗಿದ್ದು ಈ ಲುಟ್ಟೋಜಮಾನ್ ಬಾಬರ್ ಅಂತ. ಲುಟ್ಟೋಜಮಾನ್ ಬಾಬರ್ ಈತ ವಿಚಾರಣೆ ನಡೆದು ಈತನಿಗೆ ಗಲ್ಲು ಶಿಕ್ಷೆ ಘೋಷಣೆಯೂ ಆಗಿತ್ತು. ನೋಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಿಸ್ ಹಂಗಾಮಿ ಪ್ರಧಾನಿಯಾಗಿ ಬಿಡುಗಡೆ ಮಾಡಿಬಿಟ್ರು. BNP ಟಿಕೆಟ್ ಕೊಡ್ತು, ಗೆದ್ದಿದ್ದಾರೆ ಮನುಷ್ಯ. ಇನ್ನೊಬ್ಬರು ಅಬ್ದುಲ್ ಸಲಾಂ ಪಿಂಟೋ,
ಭಾರತದಲ್ಲಿ ನಡೆದ ಬಾಂಬ್ ದಾಳಿಗಳ ಮಾಸ್ಟರ್ ಮೈಂಡು ಅಂತ ಗೊತ್ತಾಗಿತ್ತು. 2006 ಉತ್ತರ ಪ್ರದೇಶ ವಾರಣಾಸಿ ನ್ಯಾಯಾಲಯದ ಎದುರಿನ ಬಾಂಬ್ ಬ್ಲಾಸ್ಟು, 2007 ಅಜ್ಮೀರ್ ಶರೀಫ್ ದರ್ಗಾ ಎದುರಿನ ಬ್ಲಾಸ್ಟು, 2011 ದೆಹಲಿ ಬಾಂಬ್ ಬ್ಲಾಸ್ಟ್. ಬಾಂಗ್ಲಾದೇಶದಲ್ಲಿ ಕೂತ್ಕೊಂಡು ಈತ ಈ ಬಾಂಬ್ ದಾಳಿಗಳನ್ನು ಮಾಡಿಸ್ದ ಅಂತ ಆರೋಪ ಇತ್ತು. BNP ಅವರು ಟಿಕೆಟ್ ಕೊಟ್ಟಿದ್ದಾರೆ. ಹಿ ಹ್ಯಾಸ್ ಒನ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.